ಪರಸ್ತ್ರೀ ಮೇಲೆ ಮೋಹ ತನ್ನ ಸ್ವಂತ ಪತ್ನಿಗೆ ಕಿರುಕುಳ ಕೊಡೋವರೆಗೆ ಬೆಳೆದು ಬಿಟ್ಟಿದೆ. ತನ್ನ ಪತ್ನಿಗೆ ಹಲ್ಲೆ ಮಾಡಿ ಪರಸ್ತ್ರೀ ಜೊತೆಗೆ ಸರಸ ಸಲ್ಲಾಪ ನಡೆಸ್ತಾ ಇರುವಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಐಎಸ್ಡಿ ಡಿವೈಎಸ್ಪಿ ಅವರ ವಿರುದ್ಧ ಅವರ ಪತ್ನಿನೇ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ. ಒಬ್ಬರು ಪೊಲೀಸ್ ಅಧಿಕಾರಿ, ಉನ್ನತ ಪೊಲೀಸ್ ಅಧಿಕಾರಿ, ಡಿವೈಎಸ್ಪಿ ರೇಂಜ್ ಆಫೀಸರು ಕಾಲೇಜ್ಗೆ ಹೋಗೋ ಮಗ ಇದ್ರೂ ಕೂಡ ಮತ್ತೊಂದು ಯಾವುದೋ ಹುಡುಗಿ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ. ಆ ಸಂಬಂಧಕ್ಕೋಸ್ಕರ ಮನೆಯಲ್ಲಿ ಹೆಂಡತಿ ಮೇಲೆ ಹಲ್ಲೆ ಮಾಡೋದು, ದೌರಿ ವಿಚಾರದಲ್ಲಿ ಗಲಾಟೆ ಮಾಡೋದು, ಈ ರೀತಿ ಪ್ರತಿನಿತ್ಯ ಬಂದು ನಮಗೆ ಪೀಡಿಸ್ತಾರೆ, ಅಕ್ರಮವಾಗಿ ಬೇರೆ ಮದುವೆ ಆಗ್ಬಿಟ್ಟಿದ್ದಾರೆ, ಹಲ್ಲೆ ಮತ್ತು ಮಾನಸಿಕ ಕಿರುಕುಳ ನೀಡ್ತಿದ್ದಾರೆ ಅಂತ ಶಂಕರಪ್ಪ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿವೈಎಸ್ಪಿ ಅವರ ಪತ್ನಿ. ನ್ಯಾಯ ಕೊಡಿಸಿ ಅಂತ DGIGP ಅವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಪತ್ನಿ. ಆ ಮಹಿಳೆಗೆ ಡಿವೈಎಸ್ಪಿ ಪತ್ನಿ ಪರಿಪರಿಯಾಗಿ ಕೇಳಿದ್ರೆ ಜೀವ ಬೆದರಿಕೆ ಆಗ್ತಾರಂತೆ. ಹಾಗಾಗಿ ಇಬ್ಬರ ವಿರುದ್ಧವೇ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಆದರೆ ಡಿವೈಎಸ್ಪಿ ರೇಂಜ್ನ ಒಬ್ಬರು ಆಫೀಸರ್ ಕಾಲೇಜ್ಗೆ ಹೋಗುವ ವಯಸ್ಸಿನ ಮಗ ಇದ್ರೂ ಮತ್ತೆ ಯಾವುದೋ ಹುಡುಗಿ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ, ಅವರನ್ನು ಅಕ್ರಮವಾಗಿ ಮದುವೆ ಆಗಿಬಿಟ್ಟಿದ್ದಾರೆ ಅನ್ನುವ ಆರೋಪವನ್ನು ಎದುರಿಸ್ತಾ ಇರೋದು. ಅದರ ಜೊತೆಗೆ ಮನೆಗೆ ಬಂದು ಪತ್ನಿಯನ್ನು ಪ್ರತಿನಿತ್ಯ ಪೀಡಿಸೋದು, ವರದಕ್ಷಿಣೆ ಕಿರುಕುಳ ಕೊಡೋದು, ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಕೊಡ್ತಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ನನ್ನ ಸಂಸಾರವನ್ನು ಉಳಿಸ್ಕೊಡಿ ಅಂತ DGIGPಗೂ ಕೂಡ ಈ ಮಹಿಳೆ ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಇವರೇ ಡಿವೈಎಸ್ಪಿ ಶಂಕರಪ್ಪ ದಂಪತಿ. ಇವರೇ ಈಗ ಪತ್ನಿಗೆ ಹಲ್ಲೆ ಮಾಡ್ತಿರೋದು. ಈಗ ಅದಷ್ಟು ಖುಷಿಯಾಗಿದ್ದ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಆ ಫೋಟೋಗಳು ಈ ಫೋಟೋಗಳು ಬರೋ ಹಂತಕ್ಕೆ ಅದು ಆಟೋಮೆಟಿಕ್ಲಿ ಕಂಪ್ಲೀಟ್ ಉಲ್ಟಾ ಆಗಿದೆ. ಪತ್ನಿ ಮೇಲೆ ಹಲ್ಲೆ, ವರದಕ್ಷಿಣೆ ಕಿರುಕುಳ, ಅದು ಈ ಸಂದರ್ಭದಲ್ಲಿ ಅದು ಡಿವೈಎಸ್ಪಿ ಅಂತಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಲಿದೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ. ವೆಂಕಟೇಶ್ ಡಿವೈಎಸ್ಪಿ ಕಾನೂನು ಪರಿಪಾಲಕರು, ಕಾನೂನಿನ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರೋರು. ವರದಕ್ಷಿಣೆ ಕಿರುಕುಳ ಕೊಡ್ತಾರೆ, ಪತ್ನಿ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಾವು ಪೊಲೀಸರು ನಮ್ಗೆ ಯಾರು ಏನು ಮಾಡಿದ್ರು ನಾವು ಲೆಕ್ಕಕ್ಕಿಲ್ಲ, ನಮ್ಮನ್ನು ಯಾರು ಕೇಳಲ್ಲ ಅನ್ನೋದಾ, ಅಥವಾ ಏನು ಆರೋಪ ಇದು? ಪ್ರಣೀತ್, 2003ರಲ್ಲಿ ಈ DYSP ಆಗಿರುವಂತಹ ಶಂಕರಪ್ಪ ಅವರು ಶಿಕ್ಷಕರಾಗಿರ್ತಾರೆ. ಶಿಕ್ಷಕರಾದಂಥ ಸಂದರ್ಭದಲ್ಲಿ ಈ ಮಹಿಳೆಯನ್ನು ವಿವಾಹವಾಗಿರ್ತಾರೆ. ವಿವಾಹವಾದಂಥ ಸಂದರ್ಭದಲ್ಲಿ ಕೂಡ ಅವರ ಮನೆತನಕ್ಕೆ ತಕ್ಕಂತೆ ಕೂಡ ಅವರು ವರದಕ್ಷಿಣೆಯನ್ನು ಕೊಟ್ಟು ವಿವಾಹವನ್ನು ಮಾಡಿಕೊಟ್ಟಿರ್ತಾರೆ. ಅದರಿಂದ ಅವರು ಖುಷಿಯಾಗೇ ಇರ್ತಾರೆ. ಆದರೆ ದಿನ ಕಳೆದಂತೆ ಕೂಡ ಅವರು ಯಾಕೋ ಒಂದು ಕಡೆ ಹಣದ ಆಸೆಗೆ ಬಿದ್ದು ಅವರಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಪೊಲೀಸ್ ಇಲಾಖೆಗೂ ಕೂಡ ಅವರು ಪರೀಕ್ಷೆಯನ್ನು ಬರೆದು ಅಲ್ಲಿ ಉತ್ತೀರ್ಣರಾಗಿ ಪೊಲೀಸ್ ಇಲಾಖೆಗೆ ಸೇರ್ತಾರೆ. ಪೊಲೀಸ್ ಇಲಾಖೆಗೆ ಸೇರಿದಂಥ ವೇಳೆಯಲ್ಲಿ ಅವರು ನನ್ನ ಇಲಾಖೆಗೆ ಸೇರಿದಂಥ ಸಂದರ್ಭದಲ್ಲಿ ನನ್ನ ಅಂತಸ್ತಿಗೆ ತಕ್ಕಂತೆ ನಾನು ಇರಬೇಕಾಗುತ್ತೆ, ಹಾಗಾಗಿ ವರದಕ್ಷಿಣೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಪ್ರತಿನಿತ್ಯ ಕೂಡ ಅವರ ಮೇಲೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸಗಳನ್ನು ನಿರಂತರವಾಗಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಹಿಳೆ ಆರೋಪವನ್ನು ಮಾಡ್ತಾರೆ. ಆಗ ಅವ್ರು ಕೇಳಿದಷ್ಟು ಹಣ ಒಡವೆ ಎಲ್ಲವನ್ನು ಕೊಟ್ಟಿದ್ದೀವಿ, ಆದರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಒಂದು ಮಹಿಳೆಯ ಜೊತೆ ಅವರು ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಮನೆಗೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಏನು ಕಾಲೇಜ್ಗೆ ಹೋಗ್ತಾ ಇರುವಂತಹ ಮಗ ಇದ್ದಾನೆ, ಆದರೂ ಕೂಡ ಜವಾಬ್ದಾರಿ ಇಲ್ಲದೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಸೊ ಆಕೆ ವಿರುದ್ಧ ಕೂಡ ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೇನೆ. ದೂರನ್ನು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ವ್ಯಕ್ತಿಯ ಒಂದು ಜನರಿಗೆ ನ್ಯಾಯವನ್ನು ಕೊಡಿಸಬೇಕು, ಆದರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನನ್ನ ಸಂಸಾರವನ್ನು ನೆಟ್ಟಿಗೆ ಇಟ್ಕೊಳ್ಬೇಕಾಗಿತ್ತು, ಆತ ಈ ರೀತಿ ಯಾಕೆ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಮಹಿಳೆ ಏನಿದ್ದಾರೆ ಅವರು ಈಗಾಗಲೇ ಈಶಾನ್ಯ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಬೇರೆ ಒಬ್ಬ ಮಹಿಳೆಯ ಜೊತೆ ಈತ ಅಕ್ರಮ ಸಂಬಂಧವನ್ನು ಹೊಂದಿದ್ದು ಮನೆಗೆ ಸರಿಯಾಗಿ ಬರ್ತಾ ಇಲ್ಲ, ಸಂಸಾರವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಹೇಳಿ ಕೂಡ ಆಕೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದು ಆತನಿಗೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದಾಗಬೇಕು, ಮತ್ತೆ ನನ್ನ ಸಂಸಾರನ ನೆಟ್ಟಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮಹಿಳೆ ಈಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಪ್ರಣೀತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.